ವೃತ್ತಗಳು ಅಭ್ಯಾಸ 4.1ರಲ್ಲಿ 3ನೇ ಪ್ರಶ್ನೆ. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ PQ. ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು Q ಬಿಂದುವಿನಲ್ಲಿ ಸಂಧಿಸುತ್ತದೆ. OQ = 12 ಸೆಂಟಿಮೀಟರ್ ಆದರೆ PQನ ಉದ್ದವು ಆಪ್ಷನ್ ಎ 12 ಸೆಂಟಿಮೀಟರ್, ಬಿ 13 ಸೆಂಟಿಮೀಟರ್, ಸಿ 8.5 ಸೆಂಟಿಮೀಟರ್, ಡಿ √119 ಸೆಂಟಿಮೀಟರ್. ಇದರಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ, 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ, ಇದು 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ, ಇದು O ಅಂದರೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಪಿ ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಎಳೆಯೋಣ. ಸ್ಪರ್ಶಕ PQ, ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ PQ. ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು Q ಬಿಂದುವಿನಲ್ಲಿ ಸಂಧಿಸುತ್ತದೆ. OQನ ಉದ್ದ 12 ಸೆಂಟಿಮೀಟರ್ ಕೊಟ್ಟರೆ, ಇದು OQ 12 ಸೆಂಟಿಮೀಟರ್. ಆದರೆ PQನ ಉದ್ದ ಕಂಡುಹಿಡಿಯಬೇಕು. ಇಲ್ಲಿ ತ್ರಿಭುಜ OPQನಲ್ಲಿ ಕೋನ P ಎಷ್ಟದ? 90 ಡಿಗ್ರಿ ಆಗ್ತದೆ, 90 ಡಿಗ್ರಿ ಲಂಬ ಕೋನ ತ್ರಿಭುಜ ಅದ ಇದು. ಏಕೆಂದರೆ ಇದು ಪ್ರಮೇಯ ಆಧಾರಿತ. ಪ್ರಮೇಯದಿಂದ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು OQ ಏನದ? ಇಲ್ಲಿ ಲಂಬಕೋನಕ್ಕೆ ಎದುರಾದ ಬಾಹು OQ. ವಿಕರ್ಣದ ಮೇಲಿನ ವರ್ಗವು OQ ಸ್ಕ್ವಯರ್, OQ ಸ್ಕ್ವಯರ್ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರ್ತದೆ. ಉಳಿದೆರಡು ಬಾಹು ಯಾವ್ಯಾವ? OP ಸ್ಕ್ವಯರ್ ಮತ್ತು PQ ಸ್ಕ್ವಯರ್. OP ಸ್ಕ್ವಯರ್ ಪ್ಲಸ್ PQ ಸ್ಕ್ವಯರ್. ಇದು ಪೈಥಾಗೋರಸ್ನ ಪ್ರಮೇಯ. ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿ. OQನ ಉದ್ದ ಎಷ್ಟದ? OQ 12 ಸೆಂಟಿಮೀಟರ್ ಅಂದರೆ 12ರ ವರ್ಗ. OP ಎಷ್ಟದ? 5 ಸೆಂಟಿಮೀಟರ್ ಅದ, 5ರ ವರ್ಗ. PQ ಕಂಡುಹಿಡಿಬೇಕು. 12ರ ವರ್ಗ ಎಷ್ಟಾಗ್ತದೆ? 144. 5ರ ವರ್ಗ 25 ಪ್ಲಸ್ PQ ಸ್ಕ್ವಯರ್ ಹಾಗೆ ಹೇಳ್ರಿ. ಈಗ PQ ಸ್ಕ್ವಯರ್ =144. ಈ 25 ಆ ಕಡೆ ಹೋದ್ರೆ -25. PQ ಸ್ಕ್ವಯರ್ 144ರಲ್ಲಿ 25 ಕಳೆದಾಗ 119 ಆಗ್ತದೆ. PQ ಈ ಕಡೆಯಿಂದ ಸ್ಕ್ವಯರ್ ತೆಗೆದ್ರೆ ಘಾತ 2 ತೆಗೆದಾಗ ಈ ಕಡೆ ರೂಟ್ ಬೀಳ್ತದೆ. 119 ಸ್ಕ್ವಯರ್ ರೂಟ್ ಆಫ್ 119 ಸೆಂಟಿಮೀಟರ್. ಈಗ ಆಪ್ಷನ್ದಾಗ ಅದ ಏನದು? ಅದ ಇಲ್ಲಿ 119. ಹಾಗಾದರೆ ಆನ್ಸರ್ ಏನಾಯ್ತು ಇಲ್ಲಿ? ಆನ್ಸರ್ ಈಸ್ ಆಪ್ಷನ್ ಡಿ √119 ಸೆಂಟಿಮೀಟರ್.